ಬರೀ ಸೇಫ್ ಮಾತ್ರ ಅಲ್ಲ, ಮುಂದೆ ನಾವು ನಮ್ಮ ಆಟ ಆಡ್ಬೋದು. ಮಗ ಅರೆಸ್ಟ್ ಆದ್ರೆ ಆ ನಂಜಮ್ಮನೂ ಅವ್ರ ವಿರುದ್ಧ ತಿರುಗಿ ಬೀಳ್ತಾಳೆ. ಅವ್ರವರಲ್ಲೇ ಕಿತ್ತಾಟ ಶುರುವಾಗತ್ತೆ. ಹಾಗಾದ್ರೆ ಈಗಲೇ ಆ ಬಾಂಬ್ನ ಬ್ಲಾಸ್ಟ್ ಮಾಡೋರದಾ? ಮಾಡ್ತೀನಿ. ಈಗಲೇ ಸಿಮ್ ಚೇಂಜ್ ಮಾಡಿ ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಹಾಗೆ ಆ ರೆಕಾರ್ಡಿಂಗ್ ಕೂಡ ಕಳಿಸ್ತೀನಿ. ಹಲೋ, ಎಸ್ ಪಿ ಸೂರ್ಯಕಾಂತಿ ಸ್ಪೀಕಿಂಗ್. ಹಲೋ ಮೇಡಮ್, ಬಂಗಾರಮ್ಮವ್ರ ಕೊಲೆ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಿದ್ದೀರಲ್ಲ, ಆರೋಪಿ ಯಾರು ಅಂತ ಸಿಕ್ಕಿದ್ದಾರೆ. ಏನು ಹೇಳ್ತಿದ್ದೀರಾ? ನೀವು ಯಾರು ಮಾತಾಡ್ತಿರೋದು? ನಾನು ಯಾರಾದರೂ ಆಗಿರಲಿ, ನಿಮಗೆ ಅಪರಾಧಿ ಸಿಗೋದು ಇಂಪಾರ್ಟೆಂಟ್ ಅಲ್ವಾ? ಈಗಲೇ ನಿಮ್ಮ ಮೊಬೈಲ್ಗೆ ಒಂದು ವಾಯ್ಸ್ ರೆಕಾರ್ಡಿಂಗ್ ಕಳಿಸ್ತೀನಿ. ಹಾಗೆ ಕೊಲೆ ಅಪರಾಧಿ ಫೋಟೋನು ಕಳಿಸ್ತೀನಿ. ನೋಡಿ, ನೀವು ಅವ್ರನ್ನ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿದ್ರೆ ಎಲ್ಲ ಸತ್ಯನೂ ಹೊರಗಡೆ ಬರುತ್ತೆ. ಯಾರಿ ನೀವು? ಯಾರು ಮಾತಾಡ್ತಿರೋದು? ಹಲೋ, ಆ ರೆಕಾರ್ಡಿಂಗಲ್ಲಿ ನಿನ್ನ ವಾಯ್ಸ್ ಇದ್ರೆ ಏನು ಮಾಡ್ತೀರಾ? ಅದೆಲ್ಲ ಆಲ್ರೆಡಿ ಎಡಿಟ್ ಆಗಿದೆ ವೈಭವ್. ಚಂದ್ರುಗೆ ಬಂಗಾರಮ್ಮನ ಮೇಲೆ ಗೌರವ ಜಾಸ್ತಿ, ಅದಕ್ಕೆ ಅವನಿಗೆ ಕೆಲಸ ಮಾಡಲ್ಲ ಅಂತ ಹಿಂದೆ ನಿಂತು ನಾನೇ ಫೈರ್ ಮಾಡಿದೆ. ಅಷ್ಟೇ ಅಲ್ಲ, ಹಾಸ್ಪಿಟ್ಲಿಗೆ ಹೋಗಿ ವಿಷದ ಇಂಜೆಕ್ಟ್ ಮಾಡಿ ಬಂಗಾರಮ್ಮ ಸಾಯೋ ತರ ಮಾಡಿದ್ದು ನಾನೇ. ಇದುವರೆಗೂ ಚಂದ್ರು ಅವ್ನು ಶೂಟ್ ಮಾಡಿದ್ದಕ್ಕೆ ಬಂಗಾರಮ್ಮ ಸತ್ತಿತ್ತು ಅಂತ ಅನ್ಕೊಂಡಿದ್ದಾನೆ, ಆದ್ರೆ ಬಂಗಾರಮ್ಮನ ಸಾಯಿಸಿದ್ದು ನಾನು.